ಒಂದ್ ಕತೆನ ಪುಸ್ತಕದಲ್ಲಿ ಓದೋದಕ್ಕೂ ಸಿನಿಮಾಗಿ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಪುಸ್ತಕ ಓದುಗರ ಇಮ್ಯಾಜಿನೇಷನ್ ಒಬ್ರಿಂದ ಒಬ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಕತೆ ಅದೇ ಆದ್ರೂ ಕಾಲ್ಪನಿಕ ವಿಜುವಲ್ಸ್ ಚೇಂಜ್ ಇರುತ್ತೆ. ಅದನ್ನ ಸಿನಿಮಾ ಮಾಡಿದಾಗ ಓದುಗರನ್ನ ಅದು ಸ್ಟ್ರಾಟಿಫೈ ಮಾಡದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಡಿಸ್ಕಷನ್ ಗಳು ಹುಟ್ಕೊಂಡ್ಬಿಡುತ್ತೆ. ಆ ಡಿಸ್ಕಷನ್ ಗಳು ಹೆಲ್ದಿ ವೇ ನಲ್ಲಿ ಇದ್ರೆ ಅದು ಚೆನ್ನಾಗಿರುತ್ತೆ. ಕ್ರಿಸ್ಟೋಫರ್ ನೋಲನ್ ಅವರ ಒಡೆಸ್ಸಿ ಸಿನಿಮಾದ ಸುತ್ತ ಅಂತದೊಂದು ಡಿಸ್ಕಷನ್ ನಡೆದ್ವು. ಹಾಗೆ ಅವು ಹೆಲ್ದಿ ವೇ ನಲ್ಲೂ ಇದ್ವು. ಹಾಗಾದ್ರೆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಬರೋಣವಾ. ಇಲ್ಲಿ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ಬಹುದು. ಎಲ್ಲಾ ಎಮೋಷನ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ನರೇಷನ್ ಸ್ಟೈಲ್ ಇಷ್ಟ ಆಯ್ತು. 3 ಲೇಯರ್ ಅಲ್ಲಿ ಸ್ಟೋರಿ ಹೋಗುತ್ತೆ. ಕೊನೆಗೆ ಎಲ್ಲ ಬಂದು ಒಂದ್ ಕಡೆ ಕುತ್ಕೊಳ್ಳುತ್ತೆ. ಇದರ ಸಿನಿಮಾಟೋಗ್ರಫಿ ಮತ್ತೆ ವಿಜುವಲ್ಸ್ ಸಖತ್ತಾಗಿದೆ. ನೋಲನ್ ಅವರ ಸಿನಿಮಾದಲ್ಲಿ ಹೈ ಕಾಂಟ್ರಾಸ್ಟ್ ನ ಹೆಚ್ಚು ಯೂಸ್ ಮಾಡೋದಿಲ್ಲ. ಆದಷ್ಟು ರಿಯಲಿಸ್ಟಿಕ್ ಆಗಿ ಇಡೋಕೆ ಪ್ರಯತ್ನ ಪಡ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ಈ ಮೂವಿ ಅನೌನ್ಸ್ ಆದಾಗಿನಿಂದ ಪಾಲಾಫಿಮಸ್ ನನ್ನ ಹೇಗ್ ತೋರಿಸ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಟ್ರೈಲರ್ ನಲ್ಲಿ ಅದನ್ನ ನೋಡಿದಾಗ ಅಷ್ಟೇನು ಇಂಪ್ರೆಸಿವ್ ಆಗಿರ್ಲಿಲ್ಲ. ಬಟ್ ಸಿನಿಮಾದಲ್ಲಿ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸೋಕೆ ಟ್ರೈ ಮಾಡಿದ್ದಾರೆ. ಆಕ್ಚುಲಿ ಅವನ ಮುಖ ವಕ್ರ ಆಗಿದೆ. ಹಣೆಯ ಜಾಗದಲ್ಲಿರೋದು ಅವನ ಬಲಗಣ್ಣು, ಆತನಿಗೆ ಎಡಗಣ್ಣು ಇಲ್ಲ. ಅದಕ್ಕೆ ಮೂಗನ್ನ ವಕ್ರವಾಗಿ ತೋರಿಸಿದ್ದಾರೆ. ಈ ಐಡಿಯಾ ಇಷ್ಟ ಆಯ್ತು. ನೀವು ಬೇರೆ ಕಡೆ ಅವನ ಇಮೇಜಸ್ ನ ನೋಡಿದ್ರೆ ಅದು ಹೀಗಿಲ್ಲ. ಲೆಸ್ಟೆ ಗೋನಿಸ್ರನ್ನ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಗೊತ್ತಿರೋರಿಗೆ ಇದು ಖಂಡಿತ ಡಿಸಪಾಯಿಂಟ್ ಮಾಡೋ ಚಾನ್ಸಸ್ ಇದೆ. ಆದ್ರೆ ಇದನ್ನ ನೋಲನ್ ರವರ ಸಿನಿಮಾ ಅಂತ ನೋಡಿದ್ರೆ ಇದರಲ್ಲಿರೋ ಟೆಕ್ನಿಕಲ್ ವರ್ಕ್ ನಿಮ್ಮನ್ನ ಖಂಡಿತ ಇಂಪ್ರೆಸ್ ಮಾಡುತ್ತೆ. ಅಲ್ಲಿ ಮರಗಳಿಂದ ಆಗುವ ಕೇಜ್ ನ ದೃಶ್ಯ ಅದನ್ನ ತೋರಿಸಿರೋ ರೀತಿ ಇಂಪ್ರೆಸಿವ್ ಆಗಿತ್ತು. ಸ್ಕೈಲ್ ಅನ್ನ ತೋರಿಸಿರೋದು ಕೂಡ ಚೆನ್ನಾಗಿದೆ. ಆಕ್ಚುಲಿ ಇವೆಲ್ಲ ಈ ಕಥೆಯ ಹೈಲೈಟ್ ಸೀನ್ ಗಳು. ಅವು ಬೇಗ ಮುಗಿದೋಯ್ತು ಅನ್ನೋ ಫೀಲ್ ಬಂತು. ಅದನ್ನ ತುಂಬಾ ಎಲಿವೇಟ್ ಮಾಡೋಕೆ ಹೋಗಿಲ್ಲ. ಹಾಗಂತ ಮೇಲಕ್ಕೆ ತೇಲ್ಸ್ಬಿಟ್ಟಿಲ್ಲ. ಅದನ್ನ ಒಡೆಶಿಯಸ್ ದೃಷ್ಟಿಕೋನದಲ್ಲಿ ಅವನಿಗೆ ಹೇಗೆ ಕಾಣಿಸ್ತೋ ಅಷ್ಟೇ ನಮಗೂ ತೋರಿಸಿದ್ದಾರೆ. ಅದು ಅದರ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲಾ ಸೀನ್ ಗಳಲ್ಲೂ ಸೀನ್ಸ್ ನ ತುಂಬಾ ಫ್ಯಾಂಟಸಿಯಾಗಿ ತೋರ್ಸೋಕೆ ಹೋಗಿಲ್ಲ. ಆದಷ್ಟು ನೈಜವಾಗಿ ತೋರಿಸಿದ್ದಾರೆ. ಕತ್ತಲಿನ ಸೀನ್ಸ್ ಅಲ್ಲಿ ಆ ಬೆಂಕಿಯ ಬೆಳಕಿನ ನರ್ತನ ಪಾತ್ರಗಳ ಮುಖದ ಮೇಲೆ ಕಾಣುತ್ತೆ. ಸಿನಿಮಾದಲ್ಲಿ ಕತ್ತಲು ಬೆಳಕಿನ ಆಟ ಚೆನ್ನಾಗಿ ಆಡಿದ್ದಾರೆ. ಇಲ್ಲಿ ಮ್ಯೂಸಿಕ್ ನ ಮೈಲ್ಡ್ ಆಗಿ ಯೂಸ್ ಮಾಡಿದ್ದಾರೆ. ಅದು ಅಲ್ಲಿರುತ್ತೆ, ನಮಗೆ ಬೇಕಾದ ಎಮೋಷನ್ ನ ಫೀಲ್ ಮಾಡಿಸುತ್ತೆ. ಆದ್ರೆ ಅಲ್ಲಿ ಮ್ಯೂಸಿಕ್ ಇತ್ತು ಅನ್ನೋದೇ ಗೊತ್ತಾಗಲ್ಲ. ಟ್ರಾಯ್ ವಾರ್ ಟೈಮ್ ಅಲ್ಲಿ ಮರದ ಕುದುರೆಯಿಂದ ಹೊರಬಂದು ಸೋಲ್ಜರ್ಸ್ ಒಳಗೆ ನುಗ್ಗುವಾಗ ಅಲ್ಲಿ ಬರೋ ಬಿಜಿಎಂ ಸಖತ್ತಾಗಿ ಎಲಿವೇಟ್ ಮಾಡುತ್ತೆ. ನೋಲನ್ ಅವರು ಈ ಸಿನಿಮಾನ ಒಂದು ಎಪಿಕ್ ಫ್ಯಾಂಟಸಿ ಅಥವಾ ಒಂದು ಅಡ್ವೆಂಚರ್ ಸಿನಿಮಾ ರೀತಿ ಟ್ರೀಟ್ ಮಾಡಿಲ್ಲ. ಬದಲಾಗಿ ಇದನ್ನ ಒಂದು ಎಮೋಷನಲ್ ಜರ್ನಿ ರೀತಿ ಟ್ರೀಟ್ ಮಾಡಿದ್ದಾರೆ. ಒಡೆಸಿಯಸ್ಗೆ ಒಂದು ಗಿಲ್ಟ್ ಇದೆ. ಅದನ್ನ ಒಂದು ಕ್ಯಾರೆಕ್ಟರ್ ರೀತಿ ಹೇಳಿರೋದು ಚೆನ್ನಾಗಿತ್ತು. ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅಂತ ಹೇಳ್ತಾರೆ. ಇಲ್ಲೂ ಅದೇ ಆಗಿರೋದು. ಇಲ್ಲಿ ಗೆದ್ದವನ ಸೋಲಿನ ಕಥೆ ಹೇಳ್ತಾರೆ. ಮತ್ತೆ ಅವನು ಹೇಗ್ ಗೆದ್ದ ಅನ್ನೋದನ್ನು ಹೇಳ್ತಾರೆ. ಕಳಿಂಗ ಯುದ್ಧದಲ್ಲಿ ಅಶೋಕ ಚಕ್ರವರ್ತಿಗೆ ಆಗೋ ಗಿಲ್ಟ್, ಅಣುಬಾಂಬ್ ಕಂಡು ಹಿಡಿದ ಓಪನ್ ಹಿಮರ್ಗೆ ಆಗೋ ಗಿಲ್ಟ್, ಟ್ರಾಯ್ ಯುದ್ಧ ಗೆದ್ದ ಒಡೆಸಿಯಸ್ಗೆ ಆಗೋ ಗಿಲ್ಟ್ ಎಲ್ಲವೂ ಒಂದೇ. ಆದ್ರೆ ಪರಿಣಾಮಗಳು ಬೇರೆ ಬೇರೆ ಅಷ್ಟೇ. ಮಾರ್ವೆಲ್ ಮತ್ತೆ ಡಿಸಿ ಸೂಪರ್ ಹೀರೋ ಸಿನಿಮಾಗಳಿಗೂ ಕ್ರಿಸ್ಟೋಫರ್ ನೋಲನ್ ಅವರ ಬ್ಯಾಟ್ಮ್ಯಾನ್ ಸಿನಿಮಾಗಳಿಗೂ ಇರೋ ವ್ಯತ್ಯಾಸ ನಿಮಗೆ ಗೊತ್ತೇ ಇದೆ ಅಲ್ವಾ? ಹಾಗಿದ್ರೆ ನೋಲನ್ ಅವರ ಡೈರೆಕ್ಷನ್ ನಲ್ಲಿ ಬಂದಿರೋ ಒಡೆಸಿಯಸ್ ನ ಸಾಹಸಗಾಥೆನ ನೋಡ್ಬೇಕು ಅಂತಿದ್ರೆ ನಿಮಗಿದು ಗ್ರೀನ್ ಸಿಗ್ನಲ್.